ಆಕಸ್ಮಿಕ ಬೆಂಕಿ ಬಿದ್ದು ರೈತರ ಹಸುಗಳು ಮತ್ತು ಹುಲ್ಲಿನ ಬಣವೆಗಳು ಸುಟ್ಟು ಭಸ್ಮ. ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರನಾಗನಹಟ್ಟಿ ಗ್ರಾಮದ ಬಡನಾಗಪ್ಪ ಎನ್ನುವರ ಬಣವೆಗೆ ಬೆಂಕಿ ಬಿದ್ದ ವಿಷಯ ತಿಳಿದು ಬಡನಾಗಪ್ಪ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಲು ಹೋಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಧ್ಯಾಹ್ನ 1:30ರಿಂದ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದರೂ ಸಹ ಸಮಯಕ್ಕೆ ಸ್ಥಳಕ್ಕೆ ಬಾರದೆ ಸುಟ್ಟು ಬೂದಿಯಾದ ನಂತರ 5 ಗಂಟೆ ಸಮಯಕ್ಕೆ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಸಂಪೂರ್ಣ ಸುಟ್ಟು ಹೋದ ಬೂದಿಗೆ ನೀರು ಹಿಡಿಯುವುದರ ಮೂಲಕ ಯಶಸ್ವಿಯಾಗಿದ್ದಾರೆ. ಆದರೆ ಅಪಾರ ಪ್ರಮಾಣದ 2 ಬಣವೆಯ ಹುಲ್ಲು ಮತ್ತು 2 ಹಸುಗಳು ಜೊತೆಗೆ ಗುಡಿಸಿನಲ್ಲಿದ್ದ ದವಸ ಧಾನ್ಯಗಳು ಹಾಗೂ ಒಡವೆ ಬಟ್ಟೆಗಳು ಸುಟ್ಟು ಬೂದಿಯಾಗಿದ್ದವು. ಬೆಂಕಿಯ ಅನಾಹುತಕ್ಕೆ ಸಿಲುಕಿದ ರೈತ ಕುಟುಂಬಗಳು ಕಣ್ಣೀರು ಹಾಕಿದರು. ಈ ಸಂದರ್ಭದಲ್ಲಿ ವಿಷಯ ತಿಳಿದ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಬೆಂಕಿ ನಂದಿಸಲು ಸಾಧ್ಯವಾಗದೆ ಈ ದುರ್ಘಟನೆ ನಡೆದಿದೆ. ವರದಿ ರಾಮಪ್ಪ, ಸಿಕೆಪುರ. ಇಲ್ಲಿ ಅದ್ರಲ್ಲಿ ಇರಕ್ಕೆ ಈಸಿಗೆ ಬರ್ಬೇಕ. ಯಪ್ಪ ಹೋಗಿ ಅಲ್ಲಿದ್ನಂತ ಅಲ್ಲೇ ಅಲ್ಲಿ ಕಳ್ಳಗಿದ್ರೆ ಕಳ್ಳಕ್ಕಿತ್ತು ಎತ್ಕೊಂಬಂದ ವೀರಂದ್ರ ಈಸಿಕ. ಹಲೋ, ಅದನ್ನೇನು ಕಂಟ್ರೋಲ್ ಮಾಡೋಕ್ಕೆ ಬರ್ತಿಲ್ಲ. ನಿನ್ನ ಕಳ್ಳೆ ಅಣ್ಣ ಆರ್ಚೆ ಇದ್ದಾನೆ ಪಾಪ, ಅಣ್ಣಗಜ್ಜಾರ್ದು ಎಲ್ಲಪ್ಪ ಶಾನ ಅನ್ಯಾಯ ಆಗೈತೆ. ಬಸ್ಸುಗಳು ಪಾಪ ಕಾಲು ಎತ್ಕೊಂಡು ಸತ್ತಾಗ ಪಾಪ. ಹುಲ್ಬಾಣೆ ಒಂದು ಅವಜ್ಜನ ಶೆಡ್ಡು, ಅವಜ್ಜನ ಶೆಡ್ಡು ಎಲ್ಲ ಇದಾಗೈತೆ. ಕಾಟ ಆರಿಸ್ತಾ ಇದ್ದಾರೆ ಅಣ್ಣ, ಏನೋ ಅಪ್ಪ ಎಲ್ಲ ಕಂಟ್ರೋಲಿಗೆ ಬತ್ತಿಲ್ಲ, ಫುಲ್ ಅವೇ ಬತ್ತೈತೆ. ಅದೇ ಕೇಳಪ್ಪಿ ಅಲ್ಲಿ, ನನಗೆ ಗೊತ್ತಿಲ್ಲ ಅಷ್ಟೇ. ಅದು ಏನು ಎಲ್ಲ ಕ್ಲೀನಾಗಿ ಕವರ್ ಮಾಡೋಣ. ಅದು ಕ್ಲೀನಾಗಿ ವಾಟ್ಸಪ್ ಮಾಡಿ ಸೀಮಾಸನ. ಬಾ 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 ಬಾ. ಹಲೋ, ಅದನ್ನೇನು ಕಂಟ್ರೋಲ್ ಮಾಡೋಕ್ಕೆ ಬರ್ತಿಲ್ಲ. ನಿನ್ನ ಕಳ್ಳೆ ಅಣ್ಣ ಆರ್ಚೆ ಇದ್ದಾನೆ ಪಾಪ, ಅಣ್ಣಗಜ್ಜಾರ್ದು ಎಲ್ಲಪ್ಪ ಶಾನ ಅನ್ಯಾಯ ಆಗೈತೆ. ಬಸ್ಸುಗಳು ಪಾಪ ಕಾಲು ಎತ್ಕೊಂಡು ಸತ್ತಾಗ ಪಾಪ. ಹುಲ್ಬಾಣೆ ಒಂದು ಅವಜ್ಜನ ಶೆಡ್ಡು, ಅವಜ್ಜನ ಶೆಡ್ಡು ಎಲ್ಲ ಇದಾಗೈತೆ. ಕಾಟ ಆರಿಸ್ತಾ ಇದ್ದಾರೆ ಅಣ್ಣ, ಏನೋ ಅಪ್ಪ ಎಲ್ಲ ಕಂಟ್ರೋಲಿಗೆ ಬತ್ತಿಲ್ಲ, ಫುಲ್ ಅವೇ ಬತ್ತೈತೆ. ಅದೇ ಕೇಳಪ್ಪಿ ಅಲ್ಲಿ, ನನಗೆ ಗೊತ್ತಿಲ್ಲ ಅಷ್ಟೇ. ಅದು ಏನು
ಎಲ್ಲ ಕ್ಲೀನಾಗಿ ಕವರ್ ಮಾಡೋಣ. ದೊಡ್ಡದು ಆತ ಸಣ್ಣದು ಅದು ಕ್ಲೀನಾಗಿ ವಾಟ್ಸಪ್ ಮಾಡು. ಸೀಮೆ ಹಾಸನ ಯಾವಾಗಲೇ ವಿಡಿಯೋ ಈ ಥರ ಮಾಡು. ಏನನ್ನ ಎಮರ್ಜೆನ್ಸಿ ಇದ್ರು ಈ ಥರ. ಅಲ್ಲ ಎಲ್ಲಿಂದ ಬಂತು ಅಂತ ಇನ್ನೊಂದು ಸೈಲಿ